ಈ ಕ್ಷಣದ ಅತಿ ದೊಡ್ಡ ಸುದ್ದಿ ದಾವಣಗೆರೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇಡೀ ಸರ್ಕಾರದ ನಾಯಕರೆಲ್ಲರೂ ಕೂಡ ಹೋಗಿ ಠಿಕಾಣಿ ಹೂಡಿ ಅಲ್ಲಿ ಪ್ರಚಾರದಲ್ಲಿ ಮುಂದಾಗಿದ್ದಾರೆ. ಹೀಗೆ ಪ್ರಚಾರ ಮಾಡುವ ಸಂದರ್ಭದಲ್ಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಹಾಗಾದ್ರೆ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ನಷ್ಟಿತ್ತು, ಪಿತೂರಿ ಮಾಡಿ ಹೊಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಏನ್ ಹೇಳಿದ್ರು ಕೇಳ್ಕೊಂಬನ್ನಿ. ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 6.65 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ದಾವಣಗೆರೆಯ ಛಲವಾದಿ ಮಹಾಸಭಾ ಏರ್ಪಡಿಸಿದ್ದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ. ಅವರು ಭಾಷಣ ಮಾಡುವಾಗ ನಮ್ಮ ಶಕ್ತಿ, ಪರಿಶಿಷ್ಟ ಜಾತಿಯ ಶಕ್ತಿ 24.1% ನಷ್ಟಿತ್ತು, ಪಿತೂರಿ ಮಾಡಿ ನಮ್ಮನ್ನ ಒಡೆದು ಇವತ್ತು 6.65 ಇಳಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಬಾರದಿತ್ತು. ಪರಿಶಿಷ್ಟ ಜಾತಿಯವರನ್ನ ಒಡೆದು ಛಿದ್ರ ಮಾಡುವ ಸಂಗತಿಯನ್ನ ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಗುಡುಗಿದ್ದಾರೆ. ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಲೀಡರ್ಗಳಿಗೆ ಕರೆ ಮಾಡ್ತಾ ಇದ್ದೀವಿ. ಪ್ರತಿಕ್ರಿಯೆಯನ್ನ ತಗೊಳ್ಳಕ್ಕೆ ಯಾರು ಕೂಡ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ 24.1% ನಷ್ಟಿತ್ತು, ಅದನ್ನ ಪಿತೂರಿ ಮಾಡಿ ಚಿತ್ರ ಮಾಡಿ 6.65 ನಿಲ್ಲಿಸಿದ್ದಾರೆ ಅಂತೇಳಿ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಪಕ್ಕದ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ನ ಆದೇಶ ಅಂತ ಎಲ್ಲವೂ ಕೂಡ ಜಾರಿಯಾಗಿದೆ. ಇಲ್ಲಿ 2 ವರ್ಷ ಆಯ್ತು, ಸಮೀಕ್ಷೆ ಮಾಡಿದ್ರು, ಎಲ್ಲವನ್ನ ಕೂಡ ಮಾಡಿದ್ರು, ಆದ್ರೆ ಅದಿನ್ನು ಇಂಪ್ಲಿಮೆಂಟೇ ಆಗ್ತಾ ಇಲ್ಲ. ದಲಿತ ಎಡಗೈ, ದಲಿತ ಬಲಗೈ ನಡುವೆ ಈಗ ಅಲ್ಲಿ ಇರುವಂತದ್ದು ಏನಾಗ್ತಾ ಇದೆ ಅಂತ ಇಡೀ ಜನರಿಗೆ ಗೊತ್ತಿರುವಂತಹ ವಿಚಾರ. ಬಿಜೆಪಿ ನಾಯಕರಾಗಿರುವಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗ ನಮ್ಮೊಂದಿಗೆ
ಸಂಪರ್ಕದಲ್ಲಿದ್ದಾರೆ ಚೆಲುವಾದಿ ನಾರಾಯಣ ಸ್ವಾಮಿ, ನಮಸ್ಕಾರ. ಚೆಲುವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚೆಲುವಾದಿ ನಾರಾಯಣ ಸ್ವಾಮಿ ಅವರು ಮತ್ತೊಮ್ಮೆ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿ ಅವರು ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇರ್ಲಿ, ಇದು ನಾಳೆ ಕೂಡ ನಿಮಗೆ ತೋರಿಸ್ತೀವಿ. ಇದು ಯಾಕೆ ಈ ತರ ಹೇಳಿದ್ರು, ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದನ್ನ ನಾವು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಾಳೆ ಕೂಡ. ಇನ್ನು ಇವತ್ತು ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ದಾವಣಗೆರೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಇಡೀ ಸರ್ಕಾರದ ನಾಯಕರೆಲ್ಲರೂ ಕೂಡ ಹೋಗಿ ಠಿಕಾಣಿ ಹೂಡಿ ಅಲ್ಲಿ ಪ್ರಚಾರದಲ್ಲಿ ಮುಂದಾಗಿದ್ದಾರೆ. ಹೀಗೆ ಪ್ರಚಾರ ಮಾಡುವ ಸಂದರ್ಭದಲ್ಲೇ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯನ್ನ ಒಡೆಯಲಾಗ್ತಾ ಇದೆಯಾ? ಹಾಗಾದ್ರೆ ಸ್ಫೋಟಕ ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮ್ಮ ಶಕ್ತಿ 24.1% ನಷ್ಟಿತ್ತು, ಪಿತೂರಿ ಮಾಡಿ ಹೊಡೆದಿದ್ದಾರೆ. ಪರಿಶಿಷ್ಟ ಜಾತಿಯವರನ್ನ ಛಿದ್ರ ಮಾಡುವ ಕೆಲಸ ಆಗಿದೆ. ಬಿಜೆಪಿ ವಿರುದ್ಧ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಈ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಏನ್ ಹೇಳಿದ್ರು ಕೇಳ್ಕೊಂಬನ್ನಿ. ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 665 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಮಾಡು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 665 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಮಾಡು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 665 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಮಾಡು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ಒಂದೇ ಒಂದು ಸೆಂಟೆನ್ಸ್ ನಲ್ಲಿ ಹೇಳ್ತಾರೆ, ಹೆಚ್ಚಿಗೆ ಹೇಳೋದಿಲ್ಲ. ನಮ್ಮ ಶಕ್ತಿ 24.1% ಇತ್ತು, ಪಿತೂರಿ ಮಾಡಿ ನಮ್ಮನ್ನ ಹೊಡೆದು ಇವತ್ತು 665 ಇಳಿಸಿದ್ದಾರೆ. ಇದು ಆಗಬಾರ್ದಾಗಿತ್ತು. ದುರ್ದೈವದ ಸಂಗತಿ, ಪರಿಶಿಷ್ಟ ಜಾತಿಯನ್ನ ಹೊಡೆದು ಮಾಡು ಚಿತ್ರ ಮಾಡ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದ್ದಾರೆ. ಇವತ್ತು ದಾವಣಗೆರೆಯ ಛಲವಾದಿ ಮಹಾಸಭಾ ಏರ್ಪಡಿಸಿದ್ದ ಕಾಂಗ್ರೆಸ್ ಪಕ್ಷದ ಚುನಾವಣಾ ಸಭೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಸ್ಫೋಟಕ ಹೇಳಿಕೆ. ಅವರು ಭಾಷಣ ಮಾಡುವಾಗ ನಮ್ಮ ಶಕ್ತಿ, ಪರಿಶಿಷ್ಟ ಜಾತಿಯ ಶಕ್ತಿ 24.1% ನಷ್ಟಿತ್ತು, ಪಿತೂರಿ ಮಾಡಿ ನಮ್ಮನ್ನ ಒಡೆದು ಇವತ್ತು 665 ಇಳಿಸಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಾಗಬಾರದಿತ್ತು. ಪರಿಶಿಷ್ಟ ಜಾತಿಯವರನ್ನ ಒಡೆದು ಛಿದ್ರ ಮಾಡುವ ಸಂಗತಿಯನ್ನ ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಗುಡುಗಿದ್ದಾರೆ.
ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಲೀಡರ್ಗಳಿಗೆ ಕರೆ ಮಾಡ್ತಾ ಇದ್ದೀವಿ. ಪ್ರತಿಕ್ರಿಯೆಯನ್ನ ತಗೊಳ್ಳಕ್ಕೆ ಯಾರು ಕೂಡ ಕರೆಯನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ 24.1% ನಷ್ಟಿತ್ತು, ಅದನ್ನ ಪಿತೂರಿ ಮಾಡಿ ಚಿತ್ರ ಮಾಡಿ 665ಕ್ಕೆ ನಿಲ್ಲಿಸಿದ್ದಾರೆ ಅಂತೇಳಿ ಈ ಹೇಳಿಕೆ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ಪಕ್ಕದ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಎಲ್ಲವೂ ಕೂಡ ಜಾರಿಯಾಗಿದೆ. ಇಲ್ಲಿ 2 ವರ್ಷ ಆಯ್ತು, ಸಮೀಕ್ಷೆ ಮಾಡಿದ್ರು, ಎಲ್ಲವನ್ನ ಕೂಡ ಮಾಡಿದ್ರು, ಆದ್ರೆ ಅದಿನ್ನು ಇಂಪ್ಲಿಮೆಂಟೇ ಆಗ್ತಾ ಇಲ್ಲ. ದಲಿತ ಎಡಗೈ ದಲಿತ ಬಲಗೈ ನಡುವೆ ಈಗ ಅಲ್ಲಿ ಇರುವಂತದ್ದು ಏನಾಗ್ತಾ ಇದೆ ಅಂತ ಇಡೀ ಜನರಿಗೆ ಗೊತ್ತಿರುವಂತ ವಿಚಾರ. ಬಿಜೆಪಿ ನಾಯಕರಾಗಿರುವಂತಹ ಚಲುವಾದಿ ನಾರಾಯಣ ಸ್ವಾಮಿ ಅವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ಚಲುವಾದಿ ನಾರಾಯಣ ಸ್ವಾಮಿ ಅವರೇ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಚಲುವಾದಿ ನಾರಾಯಣ ಸ್ವಾಮಿ ಅವರು ಮತ್ತೊಮ್ಮೆ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ನಮಸ್ಕಾರ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇರ್ಲಿ, ಇದು ನಾಳೆ ಕೂಡ ನಿಮಗೆ ತೋರಿಸ್ತೀವಿ. ಇದು ಯಾಕೆ ಈ ತರ ಹೇಳಿದ್ರು, ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅನ್ನೋದನ್ನ ನಾವು ನಿಮಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಾಳೆ ಕೂಡ. ಇನ್ನು